ಜನರ ಪರವಾಗಿ ಮತ ಹಾಕ್ಬೇಕು. ಜನರ ಪರವಾಗಿ ಯಾರು ಕೆಲಸ ಮಾಡ್ತಾರೆ ಅವ್ರು ಮಾತ್ರ ಜನಪ್ರತಿನಿಧಿಗಳಾಗಬೇಕು ಅಲ್ವಾ? ಜನಪ್ರತಿನಿಧಿ ಅಂದ್ರೆ ಏನು? ಜನಪ್ರತಿನಿಧಿ ಅಂತಂದ್ರೆ ನಿಮ್ಮ ಪರವಾಗಿ ಅಸೆಂಬ್ಲಿದಲ್ಲಿ ಕೆಲಸ ಮಾಡೋರು, ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥವ್ರು. ಅದನ್ನ ಮಾಡಬೇಕಾದ್ರೆ ಇವ್ರು ಮಾತ್ರ ಸಾಧ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾವು ಕಾಂಗ್ರೆಸ್ ಪಕ್ಷ ಇನ್ನ ಸರ್ಕಾರ ಇದೆಯಲ್ಲ, ಇನ್ನ 2 ವರ್ಷ ಇರ್ತದೆ. 2 ವರ್ಷದವರೆಗೆ ಇವರೇ ನಿಮ್ಮ ಪ್ರತಿನಿಧಿಯಾಗಿರ್ತಾರೆ. ಇವ್ರು ಕೆಲಸ ಆಗ್ಬೇಕಾದ್ರೆ, ನಿಮ್ಮ ಕ್ಷೇತ್ರದ ಕೆಲಸ ಆಗ್ಬೇಕಾದ್ರೆ ಯಾರು ಸರ್ಕಾರ ಮಾಡಬೇಕು? ಕಾಂಗ್ರೆಸ್ ಸರ್ಕಾರ ಮಾತ್ರ ಮಾಡಕ್ ಸಾಧ್ಯ. ಯಾರೋ ಬಿಜೆಪಿಯವರು MLA ಆದ್ರೆ ಮಾಡಕ್ಕಾಗತ್ತಾ? ಮಾಡಕ್ಕಾಗಲ್ಲ. ಅವ್ರು ಯಾವತ್ತೂ ಬಡವ್ರ ಪರವಾಗಿ ಕೆಲಸ ಮಾಡೇ ಇಲ್ಲ, ದಲಿತರ ಪರವಾಗಿ ಕೆಲಸ ಮಾಡಿಲ್ಲ, ಅಲ್ಪಸಂಖ್ಯಾತರ ಪರವಾಗಿ ಕೆಲಸ ಮಾಡಿಲ್ಲ, ಬಡವ್ರ ಪರವಾಗಿ ಕೆಲಸ ಮಾಡಿಲ್ಲ, ಮಹಿಳೆಯರ ಪರವಾಗಿ ಕೆಲಸ ಮಾಡಿಲ್ಲ. ಮಾಡಿದ್ದಾರೆ ನಮ್ಮ? ಯಾವತ್ತು ಮಾಡಿಲ್ಲ. ಇವತ್ತಲ್ಲ, ಯಾವತ್ತು ಮಾಡಿಲ್ಲ. ಯಾಕಂತಂದ್ರೆ ಅವರು ಬಡವರ ವಿರೋಧಿಗಳು, ಮಹಿಳೆಯರ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು, ಹಿಂದುಳಿದವರ ವಿರೋಧಿಗಳು, ಕಾರ್ಮಿಕರ ವಿರೋಧಿಗಳು, ರೈತರ ವಿರೋಧಿಗಳು. ಮತ್ತೆ ಈಗ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಕಾಂಗ್ರೆಸ್ ಸರ್ಕಾರ ಯಾರು ಇಂಥ ವರ್ಗದ ಜನರಿಗೆ ಅಂತ ಮಾಡಿದೀವ? ಎಲ್ಲ ವರ್ಗದ ಜನರಿಗೂ ಮಾಡಿದ್ದೀವಿ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲ ವರ್ಗದ ಜನರನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥದ್ದನ್ನ ತಿಳ್ಕೊಬೇಕಾಗ್ತದೆ. ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಬೌದ್ಧರು, ಸಿಖ್ರು, ಜೈನರು ಇವರೆಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ ಯಾವುದು? ನಾವು ಶಕ್ತಿ ಯೋಜನೆ ಮಾಡಿದ್ದೀವಿ.